ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವತ್ತು ನಾನು ಚಿಕನ್ ಮಸಾಲ ಮಾಡೋದು ಹೆಂಗಂತ ತೋರ್ಸಾತೀನಿ ರೀ ನಿಮಗೆ. ಇಲ್ಲಿ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡೇನಿ ರೀ. ಚೆಂದಂಗೆ ವಾಶ್ ಮಾಡ್ಕೋಬೇಕು ರೀ ಅದನ್ನು. ಈಗ ಅದಕ್ಕೆ 1 ಸ್ಪೂನ ಅರ್ಶಿಣ ಪುಡಿ ಹಾಕ್ಕೋಬೇಕು ರೀ, 1 ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ ರೀ, 1-2 ಸ್ಪೂನ ಖಾರ ಹಾಕ್ಕೊಂಡೇನಿ ರೀ, ಒಂದು ಅರ್ಧ ಲಿಂಬೆಕಾಯಿ ಹಿಂಡ್ಕೋಬೇಕು ರೀ. ಭಾರಿ ಟೇಸ್ಟ್ ಆಗ್ತೈತೆ ರೀ ಲಿಂಬು ಇದ್ರೆ. ಒಂದು 4 ಸ್ಪೂನ ಮೊಸರು ಹಾಕ್ಕೋಬೇಕು ರೀ, ಗಟ್ಟಿ ಮೊಸರು. ಇದನ್ನೆಲ್ಲ ಹಾಕಿ ಚೆಂದಂಗೆ ಕಲಿಸ್ಬೇಕು ರೀ. ಎಲ್ಲಕ್ಕೂ ಚೆಂದಂಗೆ ಹತ್ಬೇಕು ರೀ ಅದೆಲ್ಲ ಖಾರ ಅರ್ಶಿಣ ಪುಡಿ ಎಲ್ಲನೂ ಚೆಂದಂಗೆ ಕಲಿಸಿ ಒಂದು ಸೈಡ್ನಾಗ ಎತ್ತಿಡ್ಬೇಕು ರೀ. ಒಂದು ಅರ್ಧ ತಾಸು ನೆನೆಯಕ್ಕೆ ಇಡ್ಬೇಕು ರೀ ಇದನ್ನು. ಈಗ ರೀ ಮಸಾಲ ರೆಡಿ ಮಾಡ್ಕೋಬೇಕು ರೀ. ಅದಕ್ಕೆ 1 ಸ್ಪೂನ ಬಿಳಿ ಎಳ್ಳು ತೊಗೊಂಡೇನಿ ರೀ, ಚೆಂದಂಗೆ ಹುರ್ಕೋಬೇಕು ರೀ ಅದನ್ನು. ಈಗ ಅದಕ್ಕೆ ಒಂದು ಸ್ಟಾರ್ ತೊಗೊಂಡೇನಿ ರೀ ಹೂವು, ಒಂದು 3 ಲವಂಗ ರೀ, ಒಂದು 10-12 ಮೆಣಸ್ಕಾಳು ರೀ, ಆಮೇಲೆ ಒಂದು ದಾಲ್ಚಿನ್ನಿ ರೀ, ಒಂದು ಏಲಕ್ಕಿ ಹಾಕ್ಕೋಬೇಕು ರೀ, 1 ಸ್ಪೂನ ಜೀರಿಗೆ ಹಾಕ್ಕೋಬೇಕು ರೀ. ಎಲ್ಲನೂ ಚೆಂದಂಗೆ ಹುರ್ಕೋಬೇಕು ರೀ ಇದನ್ನು. ಅದಕ್ಕೆ ಒಂದು ಅರ್ಧ ಸ್ಪೂನ ಗಸಗಸೆ ಹಾಕ್ಕೊಂಡೇನಿ ರೀ. ಎಲ್ಲ ಚೆಂದಂಗೆ ಹುರ್ಕೊಂಡ ಈಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು ರೀ. ಅದಕ್ಕೆ ಇದನ್ನೆಲ್ಲ ಹಾಕ್ಬೇಕು ರೀ ಮಸಾಲೆ. ಒಂದು ದೊಡ್ಡ ಸ್ಪೂನ್ಯಾಗ ಖಾರ ಹಾಕ್ಕೋಬೇಕು ರೀ. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ಕೋಬೋದು ರೀ. ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರೀ, ಅಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು ರೀ, ಒಂದು ಟೊಮಾಟಿ ಹಾಕ್ಕೊಂಡೇನಿ ರೀ, ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ ರೀ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು ರೀ. ಅದನ್ನೆಲ್ಲ ಚೆಂದಂಗೆ ಮಿಕ್ಸಿ ಮಾಡ್ಕೋಬೇಕು ರೀ. ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ. ಸ್ಮೂತ್ ಪೇಸ್ಟ್ ಆಗ್ಬೇಕು ರೀ ಅದೆಲ್ಲ ಚೆಂದಂಗೆ. ಈಗ ನೋಡಿರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಮಿಕ್ಸಿ ಮಾಡ್ಕೋಬೇಕು ರೀ. ನಾ ಇವತ್ತು ಮಾಡೋದು ಬಟರ್ ಚಿಕನ್ ಮಸಾಲ ರೀ. 1 ಸ್ಪೂನ್ ಬಟರ್ ಹಾಕ್ಕೊಂಡೇನಿ ರೀ. ಆವಾಗ ಎಲ್ಲ ರೆಡಿ ಮಾಡಿದ್ವಲ್ಲ ರೀ ಚಿಕನ್ನ, ಅದನ್ನ ಇದಕ್ಕೆ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಳ್ಬೇಕು ರೀ. ಹೀಗೆಲ್ಲ ಹಾಕ್ಕೊಳತ್ತೇನೆ ರೀ. ಬಟರ್ದಾಗ ಹುರ್ಕೊಂಡೇನಿ ರೀ ಎಲ್ಲ ಚಿಕನ್ನ. ಮಸ್ತ್ ಟೇಸ್ಟ್ ಆಗಿತ್ತು ರೀ. ನೋಡಿರಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಅದೆಲ್ಲ ನೀರೆಲ್ಲ ಹೋಗ್ಬೇಕು ರೀ, ಅಷ್ಟೊತ್ತನ ಹುರ್ಕೊಳ್ಬೇಕು ರೀ ಇದನ್ನು. ಏನೂ ಹಾಕ್ಲಾರ್ದೆ ಇದು ಹಂಗೆ ತಿಂದ್ರೂ ಭಾರಿ ಟೇಸ್ಟ್ ಹತ್ತೈತೆ ರೀ. ಬರೀ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈ ಚಿಕನ್ನ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ರೀ. ಈ ಕಡೆ ಇನ್ನೊಂದು ಪಾತ್ರೆ ತೊಗೊಂಡೇನಿ ರೀ, ಒಂದು 4 ಸ್ಪೂನ ಎಣ್ಣೆ ಹಾಕ್ಕೊಂಡೇನಿ ರೀ, ಒಂದು 3 ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊಂಡೇನಿ ರೀ, ಒಂದು 4 ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಹಿಂಗೆ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೋಬೇಕು ರೀ. ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕು ರೀ ಅದನ್ನು. ಈ ಕಡೆ ಚಿಕನ್ದಾಗ ನೀರೆಲ್ಲ ಹೋಗೈತೆ ರೀ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಈ ಕಡೆ ರೀ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡೇನಿ ರೀ ಇದನ್ನು. ಆವಾಗ ಮಸಾಲೆ ಮಾಡಿದ್ದಿಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು ರೀ. ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ರೀ ಇದನ್ನು ಚೆಂದಂಗೆ. ಈಗ ನೋಡಿರಿ ಹೆಂಗೆ ಫ್ರೈ ಆಗತೈತಿ. ಇಲ್ಲಿ ಚಿಕನ್ನ ರೆಡಿ ಆಗೈತೆ ರೀ. ಈಗ ಎಲ್ಲ ನೀರು ಹೋಗೈತೆ ರೀ ಇದ್ರೊಳಗಿಂದ. ಭಾರಿ ಟೇಸ್ಟ್ ಆಗೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ನಂಗೆ ಹೇಳ್ರಿ. ಈ ಕಡೆ ಹಸಿ ಸ್ಮೆಲ್ಲ ಎಲ್ಲ ಹೋಗೈತೆ ರೀ. ಈಗ 1 ಸ್ಪೂನ ಧನಿಯಾ ಪೌಡ್ರ್ ಹಾಕೇನಿ ರೀ ಇದಕ್ಕೆ. ಮತ್ತು ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಅದ ಮಿಕ್ಸಿಗೆ ರೀ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕ್ಬೇಕು ರೀ. ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೋಬೇಕು ರೀ. ಇವಾಗ ಇದನ್ನು ಕುದಿಯಕ್ಕೆ ಬಿಡ್ಬೇಕು ರೀ. ಒಂದು ಸ್ವಲ್ಪ ಮ್ಯಾಗೆಲ್ಲ ಆಯಿಲ್ ಬಿಡ್ತೈತಲ್ಲ ರೀ, ಅಷ್ಟು ಮಟ್ಟ ಕುದಿಯಕ್ಕೆ ಬಿಡ್ಬೇಕು ರೀ ಇದನ್ನು. ಆವಾಗ ಚಿಕನ್ ಹುರ್ಕೊಂಡಿದ್ದಿಲ್ಲ ರೀ ಅದನ್ನ ಇದಕ್ಕೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಕುದಿಯಕ್ಕೆ ಬಿಟ್ರೆ ರೆಡಿ ಆಗಿಬಿಡ್ತೈತೆ ರೀ. ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಬೇಕು ರೀ ಇದನ್ನೀಗ. ಎಲ್ಲ ಒಂದು ಸ್ವಲ್ಪ ನೀರು ಹಿಂಗೋ ತನಕ ಬಿಡ್ಬೇಕು ರೀ. ಈಗ ಕರೆಕ್ಟ್ ಆಗೈತೆ ರೀ. ಇದೆಲ್ಲ ಮ್ಯಾಗ ಆಯಿಲ್ ಬಿಟ್ಟೈತೆ ನೋಡಿರಿ. ಈಗ ಅದಕ್ಕೆ ಇನ್ನೊಂದು ಸ್ಪೂನ ಬೆಣ್ಣೆ ಹಾಕ್ಕೊಳತ್ತೇನೆ ರೀ, ಅಂದ್ರೆ ಬಟರ್ ಹಾಕ್ಕೊಳ್ಬೇಕು ರೀ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು ರೀ, 1-2 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಬೇಕು ರೀ. ಮತ್ತು ಚೆಂದಂಗೆ ಮಿಕ್ಸ್ ಮಾಡ್ಬೇಕು ರೀ. ಈಗ ಇದು ರೆಡಿ ಆಗೈತೆ ರೀ. ಸಲ ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗೆ ಬಂದೈತೆ ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಕೊನೆ ತನಕ ನನ್ನ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.